ಬಂಡಾಜೆ ಫಾಲ್ಸ್ ಟೆಕ್ದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂತೀನಿ ಇಲ್ಲಿ. ಏನಂತಂದ್ರೆ ಡೂಸ್ ಅಂಡ್ ಡೋಂಟ್ಸ್. ಏನು ಚಾಟ್ ಜಿ ಪಿ ಟಿ ಅಂಡ್ ಗೂಗಲ್ ಅಲ್ಲಿ ಸಿಗಲ್ವೋ ಆ ಇನ್ಫಾರ್ಮೇಶನ್ ಇಲ್ಲಿ ನಾವು ಇವತ್ತು ಶೇರ್ ಮಾಡ್ಕೊಳ್ಳೋಣ. ಓಕೆ, ನಮ್ದು ಜರ್ನಿ ಬಂಡಾಜೆ ಫಾಲ್ಸ್ ಟ್ರೆಕ್ಗೆ ಜರ್ನಿ ಸ್ಟಾರ್ಟ್ ಆಗಿದ್ದು ಬೆಂಗಳೂರಿಂದ. ಬಂಡಾಜೆ ಫಾಲ್ಸ್ ಟ್ರೆಕ್ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅಲ್ಲಿ ಇರುತ್ತೆ. ಅಲ್ಲಿಗೆ ಗೌರ್ಮೆಂಟ್ ಬಸ್ಸಸ್ ಹೋಗುತ್ತೆ, ಪ್ರೈವೇಟ್ ಬಸ್ಸಸ್ ಹೋಗುತ್ತೆ. ನಾವು ಗರ್ಲ್ಸ್ ಬಂದ್ಬಿಟ್ಟು ಅದರ್ ಕಡೆಗೆಲ್ಲ ಗೌರ್ಮೆಂಟ್ ಬಸ್ಸಸ್ ಅಲ್ಲಿ ಹೋಗ್ಬೋದು ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ. ಕ್ಯಾಲ್ಕುಲೇಷನ್ಸ್ ಎಲ್ಲ ತುಂಬಾ ಲಾಂಗ್ ಹೋಗೋದೆಲ್ಲ ಫಸ್ಟ್ ಪ್ರೀ ಬುಕಿಂಗ್ ಮಾಡ್ಕೊಂಡಿರ್ತಾರೆ. ಅದು ವೀಕೆಂಡ್ಸ್ ಅಲ್ಲ ಆದ್ರೆ ಪ್ರೀ ಬುಕಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಧಾರ್ ಕಾರ್ಡ್ ತಗೊಂಡೋದ್ರೆ ನಮ್ಗೆ ಸೀಟ್ ಸಿಗಲ್ಲ. ಬುಕ್ ಮಾಡ್ಕೊಂಡು ಹೋಗೋದು ಬೆಟರ್. ಬುಕ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಸೀಟ್ ಸಿಗಲ್ಲ. ನಿಜವಾಗ್ಲು ಇವಾಗ ಒಂದ್ ಸೀಟ್ ಸಿಗಲ್ಲ. ಅಲ್ಲಿಂದಾನೇ ಬಸ್ಸಸ್ ನಿಲ್ಸುತ್ತೆ. ಹೊರನಾಡು ಬಸ್ಸಸ್ ತಗೋಬೇಕು. ಅಂದ್ರೆ ಸುಂಕಸಾಲೆ ಬಂದ್ಬಿಟ್ಟು ಅದೊಂದು ವಿಲೇಜ್ ಆಗಿರುತ್ತೆ. ಸೊ ವಿಲೇಜ್ ಆಗಿರೋದ್ರಿಂದ ಚಿಕ್ಕ ವಿಲೇಜ್. ನಿಮ್ಗೆ ಬೇರೆ ಯಾವ್ದು ಒಂದು ಫೆಸಿಲಿಟೀಸ್ ಎಲ್ಲ ಜಾಸ್ತಿ ಇರಲ್ಲ. ಒಂದು ಬಸ್ ಸ್ಟಾಪ್ ಇತ್ತು ಅಷ್ಟೇ. ನಾವು ಹೋಗಿಲ್ಲ, ಒಂದು ಚಿಕ್ಕ ಬಸ್ ಸ್ಟಾಪ್ ಇತ್ತು ಪಕ್ಕದಲ್ಲಿ. ಒಂದು ಈವನ್ ಸ್ಟ್ರೀಟ್ ಲೈಟ್ ಕೂಡ ಇರ್ಲಿಲ್ಲ ಅಲ್ಲಿ. ಏನಂತಂದ್ರೆ ಇದು ವಿಲೇಜ್ ಆಗಿರೋದ್ರಿಂದ ನಮ್ಗೆ ತುಂಬಾ ಆಪ್ಷನ್ಸ್ ಇರಲ್ಲ ರೂಮ್ಸ್ಗೆ ಎಲ್ಲಾನು. ಇವಾಗ ನೀವು ಗ್ರೂಪ್ ಆಗಿ ಹೋಗ್ತೀವಿ ಅಂತಂದ್ರೆ ನಿಮ್ಗೆ ಫುಲ್ ಅಂಡ್ ಫುಲ್ ಒಂದು ಕಂಪ್ಲೀಟ್ ರೂಮ್ ಕೊಡ್ತಾರೆ. ರೂಮ್ ಅಂದ್ರೆ ವಿತ್ ಅಟ್ಯಾಚ್ಡ್ ಬಾತ್ರೂಮ್, ಈ ತರ ಫೆಸಿಲಿಟಿ ಇರೋ ಒಂದು ರೂಮ್ ಕೊಡ್ತಾರೆ. ನೀವು ಒಬ್ರು ಹೋಗ್ತೀರಾ, ಇಲ್ಲ ಇಬ್ರು ಹೋಗ್ತೀವಿ, ಈ ತರ ಕಮ್ಮಿ ಜನ ಹೋಗ್ತಾರೆ ಅಂತಂದ್ರೆ ಈ ತರ ನಮ್ಗೆ ಸಿಗಲ್ಲ, ರೂಮ್ ಸಿಗಲ್ಲ. ನಮ್ಗಾಗಿದ್ದು ಅದೇ, ನಾವು ಹೋಗ್ಬಿಟ್ಟು ಕೇಳ್ತಿದ್ವಿ ಅಲ್ಲಿ. ಅಂದ್ರೆ ರೂಮ್ ಬೇಕಾಗಿತ್ತು, ಅಲ್ಲಿ ಸ್ನಾನ ಮಾಡ್ಕೊಳಕ್ಕೆಲ್ಲ ನಮ್ಗೆ ಸಪ್ರೇಟ್ ರೂಮ್ ಬೇಕಾಗಿತ್ತು ಅಂತ ಕೇಳಿದ್ರೆ ರೂಮು ಇದೆ, ಬಟ್ ಅವರು ಕೊಡ್ತಾ ಇಲ್ಲ. ಒಬ್ರಿಗೆ ಕೊಡ್ತಾ ಇಲ್ಲ ರೂಮು. ಗ್ರೂಪ್ ಬರ್ತಾರಲ್ವಾ, ಸೊ ಆತರ ಅವ್ರಿಗೆ ಒಂದು 4 ಬೆಡ್ 5 ಬೆಡ್ ಆತರ ಕೊಡ್ತಿದ್ದಾರೆ. ಪ್ಲಸ್ ಏನಂತಂದ್ರೆ ಅಲ್ಲಿ ಡಾರ್ಮೆಟ್ರೀಸ್ ಇರುತ್ತೆ. ಅಂದ್ರೆ ಒಂದು ದೊಡ್ಡ ಹಾಲ್ ಅಲ್ಲಿ ಡಾರ್ಮೆಟ್ರೀಸ್ ಎಲ್ಲ ಬೆಡ್ಗಳು ಹಾಕ್ಬಿಟ್ಟಿರ್ತಾರೆ. ಒಂದು 6-7 ಮೆಂಬರ್ಸ್ ಮಲ್ಕೊಳ್ಳೋ ತರ, ಸಮ್ ಟೈಮ್ 10 ಜನ ಮಲ್ಕೊಳ್ಳೋ ತರ ಕೂಡ ಇರುತ್ತೆ. ಒಂದೇ ಒಂದು ಬಾತ್ರೂಮ್ ಇರುತ್ತೆ, ಅದ್ರಲ್ಲೇ ಇರ್ಬೇಕು. ಹಂಗಿತ್ತು. ಸೊ ಹಂಗಾಗಿ ನಾವು ಅದನ್ನ ಪ್ರಿಫರ್ ಮಾಡಿಲ್ಲ. ಅಲ್ಲಿ ರೂಮ್ ನಮ್ಗೆ ಸಿಕ್ಕಿಲ್ಲ. ಓಕೆ, ನಾವು ಫ್ರೆಶ್ ಅಪ್ ಆಗ್ಬಿಟ್ಟು, ಬಟ್ ಅಲ್ಲಿ ಫ್ರೆಶ್ ಅಪ್ ಆಗಕ್ಕೆ ಏನಂತಂದ್ರೆ ಫ್ರೆಶ್ ಅಪ್ ಆಗಕ್ಕೆ ಆಪ್ಷನ್ಸ್ ಇರುತ್ತೆ. ಇವಾಗ 100 ರೂಪೀಸ್ ಕೊಟ್ರೆ ಒಬ್ರು ಫ್ರೆಶ್ ಅಪ್ ಆಗ್ಬಿಟ್ಟು ನೀವು ಹೋಗ್ಬೋದು. ಆತರ ಸರಿ 100 ರೂಪೀಸ್ ಕೊಟ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ನಮ್ ಲಗೇಜ್ ಅಲ್ಲಿ ಇಟ್ಬಿಟ್ಟು, ಅಂದ್ರೆ ಲಗೇಜ್ ಇಡಕ್ಕೂ ಅಲ್ಲಿ ಸಪರೇಟ್ ಪ್ಲೇಸ್ ಏನು ಇರಲ್ಲ. ಅವರು ಓನರ್ ಸ್ವಲ್ಪ ಒಳ್ಳೆಯವರಾಗಿದ್ರು. ಲಗೇಜ್ ಇಟ್ಬಿಟ್ಟು ಹೋಗ್ತೀವಿ, ಟ್ರೆಕ್ ಮುಗಿಸ್ಕೊಂಡ್ ಬಂದು ನಮ್ ಲಗೇಜ್ ತಗೊಂತೀವಿ ಅಂತಂದ್ರೆ ಸರಿ ಓಕೆ ಅಂತಂದಿದ್ರು. ಇದು ತಗೊಂಡೋದ್ವಿ. ಸೊ ಇದು ಫಸ್ಟ್ ಪಾಯಿಂಟ್. ಏನಂತಂದ್ರೆ ಒಬ್ರು ಇಬ್ರು ಹೋಗ್ತಾ ಇದೀರ ಅಂತಂದ್ರೆ ಫಸ್ಟ್ ಮೇ ಬಿ ರೂಮ್ ಕೊಡೋ ತರ ಇದ್ರೆ ನೋಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಡಾರ್ಮೆಟ್ರೀಸ್ ಮಾತ್ರ ಸಿಗುತ್ತೆ ನಿಮ್ಗೆ. ಓಕೆನಾ, ಬೇರೆ ಆಪ್ಷನ್ಸ್ ಇರಲ್ಲ. ಅದು ಹುಡುಗಿರೆಲ್ಲ ಹೋಗ್ತಿದ್ದಾರೆ ಅಂತಂದ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ಬೋದು. ಡಾರ್ಮೆಟ್ರೀಸ್ ಅಲ್ಲಿ ಎಲ್ಲ ತುಂಬಾ ಜನ ಇರ್ತಾರೆ, ಅವ್ರ ಜೊತೆ ಸೇರಿ ಅಲ್ಲೇ ಇರ್ಬೇಕು, ಅದ್ ಕಷ್ಟ ಆಗತ್ತೆ. ಇದೊಂದು ಅಲ್ಲಿ. ಸೊ ಅದೇ ತರ ಊಟದ ವಿಚಾರದಲ್ಲಿ ಕೂಡ ಅಲ್ಲಿ ತುಂಬಾ ಆಪ್ಷನ್ಸ್ ಇರಲ್ಲ. ಓನ್ಲಿ ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ, ಸಮ್ ರೈಸ್ ಐಟಮ್ಸ್ ಏನಾದ್ರು 1 or 2 ಇರುತ್ತೆ ಅಷ್ಟೇ. ಮಧ್ಯಾಹ್ನನೂ ಅಷ್ಟೇ, ಮಧ್ಯಾಹ್ನ ಊಟಕ್ಕೂ ಲಿಮಿಟೆಡ್ ಇರುತ್ತೆ. ನೈಟು ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಇರುತ್ತೆ. ನಾನ್ ವೆಜ್ ನಾವು ಟ್ರೈ ಮಾಡಿಲ್ಲ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು, ಬಟ್ ನಾನ್ ವೆಜ್ ಇರುತ್ತೆ. ವೆಜ್ ಅಲ್ಲಿ ಕೂಡ ಓನ್ಲಿ ನಿಮ್ಗೆ ಮೀಲ್ಸ್ ಅಂತಂದ್ರೆ ಒಂದು ರೈಸ್ ಕೊಡ್ತಾರೆ, ಸಾಂಬಾರ್ ಕೊಡ್ತಾರೆ, ಒಂದು ಪಲ್ಯ ಇರುತ್ತೆ ಅಷ್ಟೇ. ವೆರೈಟೀಸ್ ಆಗಿ ನಮ್ ಬೆಂಗಳೂರಲ್ಲೆಲ್ಲ ಒಂದು ತಾಲಿ ತಗೊಂಡ್ರೆ ಫುಲ್ ಆತರ ಆಪ್ಷನ್ಸ್ ಏನಿರಲ್ಲ. ಎಕ್ಸ್ಪೆಕ್ಟ್ ಮಾಡ್ಬೇಕು. ಊಟ ಎಲ್ಲ ನಾರ್ಮಲ್ ರೀಸನಬಲ್ ಪ್ರೈಸೇ ಇರುತ್ತೆ. ಬ್ರೇಕ್ಫಾಸ್ಟ್ ಆದ್ರೆ 70 ರೂಪೀಸ್. ಆಫ್ಟರ್ನೂನ್ಗೂ ಅಷ್ಟೇ ಒಂದು 80 ರೂಪೀಸ್ ಏನೋ ಇತ್ತು ಅಷ್ಟೇ, ಜಾಸ್ತಿ ಏನಿರ್ಲಿಲ್ಲ. ನಾವು ವೆಜ್ಜೇ ತಗೊಂಡಿದ್ವಿ. ಹಂಗಾಗಿ ಅದಾದ್ಮೇಲೆ ನೀವು ಸುಂಕಸಾಲೆ ವಿಲೇಜ್ ಇಂದ ಬೇಸ್ ಕ್ಯಾಂಪ್ ಹೋಗ್ಬೇಕು ಅಂತಂದ್ರೆ ಅಲ್ಲಿಂದ 7 ಕಿಲೋಮೀಟರ್ಸ್ ಏನೋ ಇರುತ್ತೆ. 7 to 8 ಕಿಲೋಮೀಟರ್ಸ್ ಇರುತ್ತೆ ಬೇಸ್ ಕ್ಯಾಂಪ್ಗೆ. ಅಲ್ಲಿಂದ ನಮ್ಮ ಓನ್ ವೆಹಿಕಲ್ಸ್ ಅಲ್ಲಿ ಹೋಗ್ಬೋದು, ಬಟ್ ಅದು ತುಂಬಾ ಡಿಫಿಕಲ್ಟ್ ಇರುತ್ತೆ. ತುಂಬಾ ಡಿಫಿಕಲ್ಟ್ ಅಂದ್ರೆ ರೋಡ್ಸ್ ಆ ತರ ಇರುತ್ತೆ. ಆ ತರ ಇದ್ರಲ್ಲಿ ನೀವು ಬೈಕ್ ಓಡಿಸ್ಬೇಕು, ಇಲ್ಲ ಒಂದು ಗಾಡಿ ಓಡಿಸ್ಬೇಕು, ಒಂದು ಕಾರ್ ಓಡಿಸ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ಸ್ಕಿಲ್ಡ್ ಪರ್ಸನ್ಸ್ ಆಗಿರ್ಬೇಕು, ಒಂದು ಗುಡ್ ವೆಹಿಕಲ್ ಇರಬೇಕು. ಆ ರೋಡ್ ಕಂಡೀಷನ್ಸ್ ಆ ತರ ಇರುತ್ತೆ. ಆಕ್ಚುಲಿ ಜೀಪ್ ಇರುತ್ತೆ, ಜೀಪ್ ಆಪ್ಷನ್ಸ್ ಇರುತ್ತೆ. ಜೀಪ್ ಏನಂತಂದ್ರೆ ಒಂದು 10-11 ಜನ ಈ ತರ ಸೇರ್ಕೊಂಡು ಹೋಗ್ಬೋದು. ಒಂದು ಜೀಪ್ ಅಂದ್ರೆ ಅವರ ಕರ್ಕೊಂಡು ಹೋಗಿ ಅವರೇ ಕರ್ಕೊಂಡು ಬಂದು ಬಿಡ್ತಾರೆ. ಪಿಕಪ್ ಅಂಡ್ ಡ್ರಾಪ್ಗೆ 2500 ರೂಪೀಸ್ ಚಾರ್ಜ್ ಇರುತ್ತೆ. ಹಂಗಾಗಿ ಏನ್ ಮಾಡಿದ್ರು ಅಂತಂದ್ರೆ ನಾವು ಇದ್ದಿದ್ದು ಇಬ್ರೇ ಅಲ್ವಾ, ಹಂಗಾಗಿ ಯಾರಾದ್ರೂ ಒಂದು ಗ್ರೂಪ್ ಬಂದ್ರೆ ಆ ಗ್ರೂಪ್ ಜೊತೆ ಜಾಯ್ನ್ ಆಗ್ಬಿಟ್ಟು ಎಲ್ಲ ಸೇರ್ಕೊಂಡು ಡಿವೈಡ್ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಿದ್ವಿ. ಒಂದು 8 ಗಂಟೆ ಹಂಗೆ ಸ್ವಲ್ಪ ಜನ ಬೇರೆ ಗ್ರೂಪ್ ಎಲ್ಲ ಬಂದ್ರು. ನಾವೆಲ್ಲ ಒಂದು 9 ಜನ, 10 ಜನ ಆಗಿಲ್ಲ, 9 ಜನ ಒಂದು ಜೀಪ್ ಮಾಡ್ಕೊಂಡು ಬೇಸ್ ಕ್ಯಾಂಪ್ ಹೋದ್ವಿ. ಬೇಸ್ ಕ್ಯಾಂಪ್ಗೆ ರೀಚ್ ಆಗಿದ ತಕ್ಷಣ ಎಲ್ಲರೂ ಅವ್ರ ಪರ್ಮಿಟ್ ನ ಚೆಕ್ ಮಾಡಿಸ್ಕೋಬೇಕು. ನಾವು ಆನ್ಲೈನ್ ಎಲ್ಲ ಫಸ್ಟ್ ಪರ್ಮಿಟ್ ಬುಕ್ ಮಾಡ್ಕೋಬೇಕು. ಆಕ್ಚುಲಿ ಇದಕ್ಕೆಲ್ಲ ಈ ಟ್ರೆಕ್ಕಿಂಗ್ ಎಲ್ಲ ಮಾಡ್ಬೇಕು ಅಂತಂದ್ರೆ ಅಲ್ಲಿಂದ ಏನಾಗುತ್ತೆ ಅಂತಂದ್ರೆ 10 ಜನಕ್ಕೆ ಸೇಮ್ ಮತ್ತೆ ಗೈಡ್ ತಗೋಬೇಕಾಗತ್ತೆ ನಾವು ಅಲ್ಲಿ ಕಂಪಲ್ಸರಿ. ಇವಾಗ ಗೈಡು ಮತ್ತೆ ಇದೆಲ್ಲ ಗೈಡ್ ಕಂಪಲ್ಸರಿ ಆಗ್ಬಿಟ್ಟಿದೆ. ನೀವು ಯಾವ್ದೇ ಟ್ರೆಕ್ಕಿಂಗ್ ಹೋಗ್ಲಿ ಕರ್ನಾಟಕದಲ್ಲಿ, ಕುದುರೆಮುಖ, ನೇತ್ರಾವತಿ, ಮತ್ತೆ ಈ ತರ ಬಂಡಾಜೆ ಫಾಲ್ಸ್ ಎಲ್ಲೋದ್ರು ಇವಾಗ ಟ್ರೆಕ್ ಗೈಡ್ ಕಂಪಲ್ಸರಿ ಆಗ್ಬಿಟ್ಟಿದ್ದಾರೆ. 10 ಮೆಂಬರ್ಸ್ಗೆ ಅಲ್ಲಿ ಕೂಡ ಒಬ್ರು ಗೈಡ್ ಇರ್ತಾರೆ. 1000 ರೂಪಾಯಿ ಅವ್ರು ಪೇ ಮಾಡ್ಬೇಕು. ಸೇಮ್ ಇದು ಕೂಡ ಸ್ಪ್ಲಿಟ್ ಮಾಡ್ಕೊಂಡ್ವಿ 1000 ರೂಪಾಯಿ. ಪರ್ಮಿಟ್ ನ ನಾವ್ ಏನ್ ಡಾಕ್ಯುಮೆಂಟ್ ಕೊಟ್ಟು ಬುಕ್ ಮಾಡಿರ್ತೀವಲ್ಲ, ಆ ಪರ್ಮಿಟ್ ನ ಅಲ್ಲಿ ಬೇಸ್ ಕ್ಯಾಂಪ್ ಹತ್ರ ಚೆಕ್ ಮಾಡಿಸ್ಕೋಬೇಕು.
ಚೆಕ್ ಮಾಡ್ಬಿಟ್ಟು ಅಲ್ಲಿ 10 ಮೆಂಬರ್ಸ್ಗೆ ಅಂತ ಅಂದ್ಬಿಟ್ಟು ಟ್ರೆಕ್ ಗೈಡ್ ನ ಅಲೋಕೇಟ್ ಮಾಡ್ತಾರೆ. ಮತ್ತೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಗೈಡ್ಗೆ, ಮತ್ತೆ ಅಲ್ಲಿ ಯಾರೆಲ್ಲ ಹೋಗ್ತಾರಲ್ಲ ಗ್ರೂಪ್ ಅವ್ರಿಗೆ ಏನ್ ಮಾಡ್ಬೇಕು, ಹೆಂಗಿರುತ್ತೆ, ಏನೇನ್ ಮಾಡ್ಬೇಕು, ಏನೇನ್ ಮಾಡ್ಬಾರ್ದು ಅಂತ. ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಂತಾ ಇದ್ದೆ. ಅವ್ರು ಹೇಳ್ತಿದ್ರು, ಅಂದ್ರೆ ಇವಾಗ ನಾವು 10 ಮೆಂಬರ್ಸ್ ಒಂದು ಗ್ರೂಪ್ ಆಗಿ ಹೋಗ್ತೀವಿ, ಒಂದು ಗೈಡ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಹೋಗ್ತೀವಿ ಅಂತಂದ್ರೆ 10 ಮೆಂಬರ್ಸ್ ಮತ್ತೆ ಏನೇ ಆಗ್ಲಿ, ಅವ್ರಿಗೆ ಏನೇ ಆಗ್ಲಿ 10 ಮೆಂಬರ್ಸ್ ಕರ್ಕೊಂಡ್ ಬರ್ಬೇಕು ಗೈಡು, ಹಂಗಂತ ಅನ್ಬಿಟ್ಟು ಹೇಳಿದ್ರು. ಹೇಳ್ತಾ ಹೇಳ್ತಾ ಅವರು ನಾನ್ ನೋಡ್ತಾ ಇದ್ದ, ಅಂದ್ರೆ ಏನ್ ಹೇಳ್ತಿದಾರೆ ಇವರು ಅಂತ ಅನ್ಬಿಟ್ಟು. ಮತ್ತೆ ನನ್ನನ್ನ ಎಕ್ಸಾಂಪಲ್ ಆಗಿ ತೋರ್ಸ್ಬಿಟ್ಟು, ಅಂದ್ರೆ ಈ ಮೇಡಮ್ಮು ಇನ್ ಕೇಸ್ ಅಲ್ಲಿ ಏನಾದ್ರು ತಲೆ ಸುತ್ತ ಬಿದ್ದೋಗೋದು ಆತರ ಏನಾದ್ರೆ ನೀವು ಬಿಟ್ಬಿಟ್ ಬರ್ಬಾರ್ದು, ಕರ್ಕೊಂಡೇ ಬರ್ಬೇಕು ನೀವು ಅಂತ ಹೇಳ್ತಿದ್ರು. ನನಗೆ ಸಡನ್ ಆಗಿ ಶಾಕ್ ಆಯ್ತು. ಪಾಪ ಸರಿ ಬಿಡಿ, ಅವ್ರು ಏನಂತಂದ್ರೆ ನನ್ನ ಪರ್ಸನಾಲಿಟಿ ನೋಡ್ಬಿಟ್ಟು ನನ್ನ ಕೈಯಲ್ಲಿ ಟ್ರೆಕ್ ಮಾಡಕ್ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ನಾವು ಡಿಪ್ರೆಷನ್ ಆದ್ರೂ ಟ್ರೆಕ್ಕಿಂಗ್ ಹೋಗ್ತೀವಿ, ಹ್ಯಾಪಿ ಆದ್ರೂ ಟ್ರೆಕ್ಕಿಂಗ್ ಹೋಗ್ತೀವಿ, ಲೈಫಲ್ಲಿ ಏನೇ ಆದ್ರೂ ಕಾಡ್ಗೆ ಓಡ್ಬಿಡ್ತೀವಿ ಅಂತ ಅನ್ಬಿಟ್ಟು ಗೊತ್ತಿಲ್ಲ ಅನ್ಸುತ್ತೆ. ಮತ್ತೆ ನಾನು ಹೇಳ್ತಿದ್ದೆ ಅವ್ರಿಗೆ, ನೋಡ್ಕೊಳ್ಳಿ ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ, ನಾನೇ ಫಸ್ಟ್ ಬರ್ತೀನಿ ಅಂತ ಹೇಳಿದ್ರೆ ಅವ್ರು ಇದ್ಕೊಂಡು, ಇಲ್ಲ ಮೇಡಮ್ ನಿಮ್ಮನ್ನ ಎಕ್ಸಾಂಪಲ್ ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ಹೇಳಿದ್ರು. ಇದು 14 ಕಿಲೋಮೀಟರ್ ಟ್ರೆಕ್. ಬಣ್ಣಾಜೆ ಬಂದ್ಬಿಟ್ಟು 14, 7+7 ಕಿಲೋಮೀಟರ್ ಟ್ರೆಕ್. ನಾನ್ ನೋಡಿರೋ ಪ್ರಕಾರ ಇದು ಒಂದು ಡಿಸೆಂಟ್ ಟ್ರೆಕ್, ತುಂಬಾ ಕಷ್ಟ ಆಗಲ್ಲ. ಇವಾಗ ಬೇರೆ ಅದೇ ಸೇಮ್ 14 ಕಿಲೋಮೀಟರ್ ಬೇರೆ ಟ್ರೆಕ್ ಎಲ್ಲ ತಗೊಂಡ್ರೆ ಅದು ತುಂಬಾ ಡಿಫಿಕಲ್ಟ್ ಆಗಿತ್ತು, ಕಷ್ಟ ಆಗಿತ್ತು ಟ್ರೆಕ್ ಹೋಗಿ ಬರೋದು. ಇದು ಸ್ವಲ್ಪ ಈಸಿ ಇತ್ತು ಟ್ರೆಕ್, ನನಗೆ ಈಸಿ ಇತ್ತು. ನಾನು ಸ್ವಲ್ಪ ಟ್ರೆಕ್ಕಿಂಗ್ ಎಲ್ಲ ಮಾಡೋದ್ರಿಂದ. ಬಟ್ ತುಂಬಾ ಜನಕ್ಕೆ ಇದು ಕಷ್ಟ ಅಂತ ಹೇಳ್ತಿದ್ರು, ಈ ಟ್ರೆಕ್ಕಿಂಗ್ ಕಷ್ಟ ಅಂತ ಹೇಳ್ತಿದ್ರು. ಸೊ ಪರ್ಮಿಟ್ ಎಲ್ಲ ಚೆಕ್ ಮಾಡಿಸ್ಕೊಂಡು ನಮ್ಗೆ ಗೈಡ್ ಅಲೋಕೇಟ್ ಮಾಡಿದ್ರು. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ನಮ್ ಟ್ರೆಕ್ ಸ್ಟಾರ್ಟ್ ಆಗಿದ್ದೆ ನೇಚರ್ಗೆ ಒಂದು ನಮಸ್ಕಾರ ಹಾಕೊಂಡು, ನಾವು ನಿಮ್ಗೆ ಏನು ತೊಂದರೆ ಮಾಡಲ್ಲ, ಅಂದ್ರೆ ಪ್ಲಾಸ್ಟಿಕ್ ಎಸೆಯೋದು ಅದು ಇದು ಅಂತ ಏನು ತೊಂದರೆ ಮಾಡಲ್ಲ. ಅದೇ ತರ ನೀವು ನಮ್ಗೆ ಏನು ತೊಂದರೆ ಮಾಡಬೇಡಿ, ನಿಮ್ಮ ಬ್ಯೂಟಿನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಪೀಸ್ನ ಆಸ್ವಾದನೆ ಮಾಡ್ಕೊಂಡು ನಾವ್ ಇಲ್ಲಿಂದ ಹೋಗ್ತೀವಿ ಅಂತ ದೇವ್ರಿಗೆ ಅನ್ಕೊಂಡು. ಸೊ ನಮ್ ಟ್ರೆಕ್ ಸ್ಟಾರ್ಟ್ ಆಯ್ತು. ಟ್ರೆಕ್ ಸ್ಟಾರ್ಟ್ ಆದಾಗಿಂದ ಸ್ಟಾರ್ಟಿಂಗ್ ಇಂದಾನೇ ಮಳೆ, ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ, ಮಳೆ 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 ಕಂಟಿನ್ಯೂಸ್ ಆಗಿ ಮಳೆ ಬರ್ತಿತ್ತು. ಆಕ್ಚುಲಿ ಏನು ವಿಡಿಯೋ ಮಾಡಕ್ ಆಗಿಲ್ಲ ನಾವು, ನಮ್ ಮೊಬೈಲ್ ಬೇರೆ ವಾಟರ್ ಪ್ರೂಫ್ ಇರ್ಲಿಲ್ಲ. ಹಂಗಾಗಿ ನಮ್ ಮೊಬೈಲ್ ನ ಕಾಪಾಡ್ಕೊಳ್ಳೋದ, ನಮ್ ಥಿಂಗ್ಸ್ ನ ಕಾಪಾಡ್ಕೊಳ್ಳೋದ, ನಮ್ಮನ್ನ ಕಾಪಾಡ್ಕೊಳ್ಳೋದ ಅಂತ ನಮ್ಗೆ ಅರ್ಥ ಆಗಿಲ್ಲ. ಮಳೆಯಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಇಂದಾನೆ ಚೆನ್ನಾಗಿತ್ತು. ಟ್ರೆಕ್ಕಿಂಗ್ ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಮಾತ್ರ ಫಾರೆಸ್ಟ್ ಅಲ್ಲಿ ಹೋಗೋ ತರ ಇರುತ್ತೆ, ಫಾರೆಸ್ಟ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ನಾನು ಏನಕ್ಕೆ ಈ ಟ್ರೆಕ್ ಈಸಿ ಅಂತ ಹೇಳಿದ್ದೆ ಅಂತಂದ್ರೆ, ಅದೇ ಹೇಳಿದ್ನಲ್ವಾ, 2 ಕಿಲೋಮೀಟರ್ 1.5 ಕಿಲೋಮೀಟರ್ ಮಾತ್ರನೇ ಸ್ವಲ್ಪ ಫಾರೆಸ್ಟ್ ಅಲ್ಲಿ ಕಲ್ಲುಗಳು ಅದು ಇದು ಅಂತ ಹತ್ಕೊಂಡು ಹೋಗಿ ಪ್ರಾಪರ್ ದಾರಿ ಇರಲ್ಲ. ಅದಾದ್ಮೇಲೆ ಫುಲ್ ಅಂಡ್ ಫುಲ್ ಚೆನ್ನಾಗಿರುತ್ತೆ. ಆಕ್ಚುಲಿ ದಾರಿ ಈಸಿ, ನಡೆಯಕ್ಕೆ ಈಸಿ ಆತರ ಇರುತ್ತೆ. ಹುಲ್ಲುಗಾವಲು ಅಕ್ಕಪಕ್ಕ ಎಲ್ಲ ಹುಲ್ಲುಗಾವಲು ಇರುತ್ತೆ, ರೋಡು ಸ್ಮೂತ್ ಆಗಿರುತ್ತೆ. ಒಂದು 3-4 ಕಿಲೋಮೀಟರ್ ಹಂಗೆ ಇರುತ್ತೆ. ಅದಾದ್ಮೇಲೆ ಹಂಗಾಗಿ ನಾನು ಈ ಟ್ರೆಕ್ ಈಸಿ ಅಂತ ಅಂದ್ಬಿಟ್ಟು ಹೇಳಿದ್ದು. ಹಿಂಗಲ್ಲಿ ನಮ್ಗೆ ಫುಲ್ ಫಾಲ್ ರೀಚ್ ಆಗೋವರೆಗೂ, ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಮಳೆ ಬರ್ತಾನೆ ಇತ್ತು. ಬಟ್ ತುಂಬಾ ಅಷ್ಟೊಂದು ಚೆನ್ನಾಗಿತ್ತು ವೆದರ್ ಅಂತೂ. ನಿಜವಾಗ್ಲು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದ್ರೆ ನಿಜವಾಗ್ಲು ವರ್ಡ್ಸಲ್ಲಿ ಅದನ್ನ ಹೇಳಕ್ಕೆ ಆಗ್ತಿಲ್ಲ. ಅಷ್ಟು ಅದನ್ನ ನಾವು ಅದನ್ನ ಅನುಭವಿಸ್ಬೇಕು, ಅವಾಗೇ ನಮ್ಗೆ ಆ ಫೀಲ್ ನ ಇದ್ ಮಾಡಕ್ ಆಗೋದು. ಅಷ್ಟು ಚೆನ್ನಾಗಿತ್ತು, ಅಷ್ಟು ಬ್ಯೂಟಿಫುಲ್ ಆಗಿ ಮಳೆ, ಬ್ಯೂಟಿಫುಲ್ ವೆದರ್. ಮತ್ತೆ ಈ ಟೈಮಲ್ಲಿ ಈ ಬ್ಲೂ ಕಲರ್ ಹೂವು ಎಲ್ಲ ಬಿಟ್ಟಿತ್ತು, ಅದು ಫುಲ್ ಅಂಡ್ ಫುಲ್ ಜಾಸ್ತಿ ಇತ್ತು. ಇವಾಗೆಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರಾಪರ್ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ, ಬೋರ್ಡ್ ಡೀಟೇಲ್ಸ್ ಎಲ್ಲ. ಬಳ್ಳರಾಯನ ದುರ್ಗಕ್ಕೆ ಹೋಗೋದು ಒಂದು ಪಾತ್ ಇದೆ, ಇನ್ನೊಂದು ಬಂಡಾಜೆ ಫಾಲ್ಸ್ಗೆ ಒಂದು ಪಾತ್ ಇದೆ. ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಲಾಸ್ಟ್ ಇಯರ್ ಅನ್ಸುತ್ತೆ, ಯಾರೋ ಒಂದು 5 ಮೆಂಬರ್ಸ್ ಬಂದ್ಬಿಟ್ಟು ಮಿಸ್ ಆಗ್ಬಿಟ್ಟಿದ್ರು ಇದೇ ಪ್ಲೇಸ್ ಅಲ್ಲಿ. ಈವ್ನಿಂಗ್ ಆಗಿದ್ರು, ಸಿಕ್ಕಿರ್ಲಿಲ್ಲ. ಹಂಗಾಗಿ ಇವಾಗೆಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲಾನು ಒಂದು ಬೋರ್ಡ್ ಎಲ್ಲ ಆಗ್ಬಿಟ್ಟು ನೀಟಾಗಿ ಡೈರೆಕ್ಷನ್ಸ್, ಏನ್ ಡೈರೆಕ್ಷನ್ಸ್, ನಿಮ್ಗೆ ಎಷ್ಟು ಕಿಲೋಮೀಟರ್ಗೆ ನೆಟ್ವರ್ಕ್ ಸಿಗುತ್ತೆ, ಅದಾದ್ಮೇಲೆ ಎಷ್ಟು ಕಿಲೋಮೀಟರ್ ಆದ್ಮೇಲೆ ಅಂದ್ರೆ ಎಷ್ಟು ಮೀಟರ್ ಆದ್ಮೇಲೆ ನಿಮ್ಗೆ ಕುಡಿಯೋಕ್ ನೀರ್ ಸಿಗುತ್ತೆ, ಈ ತರ ಇನ್ಫಾರ್ಮೇಶನ್ ಎಲ್ಲ ಇರುತ್ತೆ. ನಾವು ಫೈನಲಿ ಫಾಲ್ಸ್ ಹತ್ರ ರೀಚ್ ಆದ್ವಿ. ಇನ್ನೇನು ಫಾಲ್ಸ್ ಒಂದು 100 ಮೀಟರ್ಸ್ ಇದೆ ಅನ್ನೋ ಟೈಮಲ್ಲಿ ನಿಮ್ಗೆ ಆ ವಾಯ್ಸ್ಗೆ ಆ ಸೌಂಡ್ ಕೇಳಿಸ್ತಾ ಇರುತ್ತೆ, ವಾಟರ್ ಫಾಲ್ ಸೌಂಡು. ಅದು ಕೇಳಕ್ಕೆ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಎಕ್ಸೈಟಿಂಗ್ ಆಗಿ. ನಡ್ಕೊಂಡು ಹೋಗಿ ಸ್ವಲ್ಪ ಮಳೆಗೆ ಸ್ವಲ್ಪ ಸುಸ್ತಾಗಿರ್ತೀವಲ್ಲ, ಆ ಸೌಂಡ್ ಕೇಳಿದ ತಕ್ಷಣ ಫುಲ್ ಎನರ್ಜಿ ಬಂದ್ಬಿಟ್ಟು ನನಗಂತೂ. ಆ ಫಾಲ್ಸ್ ಹತ್ರ ಹೋಗ್ತಾ ಹೋಗ್ತಾ ಡಿಸ್ಟೆನ್ಸ್ ಕಮ್ಮಿ ಆಗ್ತಾ ಅಷ್ಟು ಚೆನ್ನಾಗಿ ಅಲ್ಲಿಂದ ಬರೋ ಗಾಳಿ ನಮ್ಗೆ ಗೊತ್ತಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರ್ತಿತ್ತು ಆಕ್ಚುಲಿ. ಹೋದಾಗ ವಾಟರ್ ಫಾಲ್ ನೋಡಿದ ತಕ್ಷಣ ಓಕೆ, ಎನರ್ಜಿ ಹಂಗೆ ಬೂಸ್ಟ್ ಅಪ್ ಆಗೋಯ್ತು ಎಲ್ಲರಿಗೂ, ನನ್ಗೊಬ್ಬಳಿಗೆ ಅಂತಲ್ಲ ಎಲ್ಲರಿಗೂ. ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಆ ಟೈಮಲ್ಲಿ ಅಂತೂ ಮಳೆ ಬರ್ತಿದ್ದು, ಆ ವೆದರ್ಗೆ ಆ ಫಾಲು ಅಷ್ಟು ಸೂಪರ್ ಆಗಿತ್ತು ಆಕ್ಚುಲಿ. ಏನಂತಂದ್ರೆ ಗೈಡ್ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಇಲ್ಲಿ. ಗೈಡ್ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಸ್ಟ್ರಿಕ್ಟ್ ಅಂತಂದ್ರೆ ಅದು ವಾಟರ್ ಫಾಲ್ ತುಂಬಾ ಮೇಲಿಂದ ಬರೋ, ತುಂಬಾ ಡೀಪ್ ಹೋಗುತ್ತೆ ವಾಟರ್ ಫಾಲ್ ಹತ್ರ. ಈ ಫೋಟೋ ಕ್ರೇಜ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ, ಏನು ಮಾಡಕ್ಕಾಗಲ್ಲ. ಅಷ್ಟು ಚೆನ್ನಾಗಿರೋದು ನೋಡ್ಬಿಟ್ಮೇಲೆ ನಾವು ಈ ಒಂದು ಫೋಟೋ ತಗೋಬೇಕು ಮೆಮೊರೇಬಲ್ಗೆ ಅನ್ನೋದು ಬಂದಿರುತ್ತೆ.
ಆತರ ನಾವು ಫೋಟೋ ತಗೋಬೇಕು ವಿಡಿಯೋ ತಗೋಬೇಕು ಅಂತ ಅಂದ್ಬಿಟ್ಟು ಎಡ್ಜ್ಗೆ ಹೋಗ್ಬಿಟ್ಟು ತುಂಬಾ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಗೈಡ್ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ, ಗೈಡ್ ಬಿಡಲ್ಲ. ನಾವು ಇಲ್ಲಿ ವಿಡಿಯೋಸ್ ಏನ್ ಹಾಕ್ತಿದೀವಿ ಅದು ಆಕ್ಚುಲಿ ನಾವು ಸ್ವಲ್ಪ ದೂರದಿಂದನೇ ತಗೊಂಡಿರೋದು ವಿಡಿಯೋಸ್. ಅಲ್ಲಿ ಗೈಡ್ ಅಲೋ ಮಾಡಲ್ಲ. ಏನ್ ಮಾಡಿದೀವಿ ಅಂತಂದ್ರೆ ನಮ್ಗೆ ಆತರ ಎಡ್ಜ್ ಅಲ್ಲಿ ಇದ್ದಂಗೆ ಕಾಣಿಸುತ್ತೆ ನಾವು ತಗೊಂಡಿರೋ ವಿಡಿಯೋಸ್ ಅಲ್ಲೆಲ್ಲ ಎಡ್ಜ್ ಅಲ್ಲಿ ಇದ್ದಂಗೆ ಕಾಣಿಸುತ್ತೆ. ಬಟ್ ಅದು ಎಡ್ಜ್ ಅಲ್ಲ, ತುಂಬಾ ದೂರ. ಒಂದ್ ಎಷ್ಟು ದೂರ ಇತ್ತು ಅಂತಂದ್ರೆ ಒಂದು 3 ಮೀಟರ್ಸ್ ದೂರ ಇರುತ್ತೆ. 3 ಮೀಟರ್ಸ್ 2 ಮೀಟರ್ಸ್ ದೂರ ಇರುತ್ತೆ. ಪ್ಲಸ್ ಆ ವಾಟರ್ ಫಾಲ್ ಏನ್ ಬೀಳ್ತಿದೆ ಅಲ್ವಾ ಅದನ್ನ ತೆಗ್ದಿರೋದು ನಾವ್ ಹತ್ರ ಹೋಗಿ ಯಾರು ತೆಗ್ದಿಲ್ಲ, ಯಾರನ್ನು ಬಿಟ್ಟಿಲ್ಲ. ಸೆಲ್ಫಿ ಸ್ಟಿಕ್ ಇರುತ್ತಲ್ಲ, ಲಾಂಗ್ ಸೆಲ್ಫಿ ಸ್ಟಿಕ್ ಅಲ್ಲಿ ಮೊಬೈಲ್ ಇಟ್ಬಿಟ್ಟು ವಿಡಿಯೋ ಮಾಡಿರೋದು ಅದೆಲ್ಲ. ಸೊ ಯಾರುನೇ ಅಲ್ಲಿ ಹೋಗಿದ ತಕ್ಷಣ ಬಂದ್ಬಿಟ್ಟು ವಿಡಿಯೋ ಕ್ರೇಜ್, ಫೋಟೋಸ್ ತಗೋಬೇಕು ವಿಡಿಯೋ ತಗೋಬೇಕು ಅಂತ ಅಂದ್ಬಿಟ್ಟು ನಿಮ್ ಲೈಫ್ ನ ರಿಸ್ಕ್ ಮಾಡ್ಬೇಡಿ. ದೂರದಿಂದನೇ ಎಂಜಾಯ್ ಮಾಡಿ, ಸ್ವಲ್ಪ ತಲ್ಲೇ ಕುತ್ಕೊಳ್ಳಿ, ಆ ವಾಟರ್ ಫಾಲ್ ನೋಡಿ, ಮೌಂಟೇನ್ಸ್ ಮಧ್ಯದಲ್ಲಿಂದ ವಾಟರ್ ಫಾಲ್ ಬರ್ತಿರೋದು, ಆ ಮಳೆ, ಆ ಗಾಳಿನೆಲ್ಲ ಎಂಜಾಯ್ ಮಾಡಿ. ಎಂಜಾಯ್ ಮಾಡ್ಬಿಟ್ಟು ಪೀಸ್ ಆಗಿ ಅಲ್ಲಿ ಹೋಗಿದ ತಕ್ಷಣ ನಿಮ್ ಡಿಪ್ರೆಷನ್, ನಿಮ್ ಲೈಫ್ ಅಲ್ಲಿ ಏನಿದೆಯೋ ಎಲ್ಲ ಮರ್ತು ಬಿಟ್ಟು ಆರಾಮಾಗಿ ಸ್ವಲ್ಪ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ಅದಾದ್ಮೇಲೆ ಅಲ್ಲಿಂದ ಊಟ ತಗೊಂಡ್ ಹೋಗಿದ್ವಿ. ಆ ಮಳೆಯಲ್ಲಿ ಆ ಪುಳಿಯೋಗರೆ ತಗೊಂಡ್ ಹೋಗಿದ್ವಿ. ಅದನ್ನ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು, ಈ ತರ ಆಪ್ಷನ್ಸ್ ಎಲ್ಲ ನಮ್ಗೆ ಸಿಗೋದು ರೇರ್ ಅಲ್ವಾ. ಒಂದು ಬ್ಯೂಟಿಫುಲ್ ಪ್ಲೇಸ್ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಅಲ್ಲಿ ಕೂಡ ಮಳೆ ಬರ್ತಾನೆ ಇತ್ತು. ನಾವು ಆ ವ್ಯೂ ನೋಡೋವಾಗ ಮಾತ್ರ ಗೊತ್ತಿಲ್ಲ ಏನಾಯ್ತಂತ, ನೇಚರ್ ನಮ್ಗೊಂದು ಆಪ್ಷನ್ ಕೊಟ್ಟಿದೆ ಅನ್ಸುತ್ತೆ. ನಾವ್ ಅಲ್ಲಿಗೆ ಹೋಗ್ಬಿಟ್ಟು ಫೋಟೋಸ್ ವಿಡಿಯೋ ತಗೊಂಡು ನೇಚರ್ ನೋಡೋ ಟೈಮಲ್ಲಿ ಒಂದು 2-3 ಮಿನಿಟ್ಸ್ ಮಾತ್ರ ಪಾಸ್ ಆಗ್ಬಿಟ್ಟಿದ್ದು, ಕ್ಲಿಯರ್ ಆಗ್ಬಿಟ್ಟಿತ್ತು ಎಲ್ಲ ಅಷ್ಟೊಂದೇ ಫುಲ್ ಮಿಸ್ಟ್ ಇತ್ತು. ಮಿಸ್ಟ್ ಎಲ್ಲ ಕ್ಲಿಯರ್ ಆಗ್ಬಿಟ್ಟು ನಮ್ಗಂತೂ ಒಳ್ಳೆ ವ್ಯೂ ಸಿಕ್ತು, ಫೋಟೋಸ್ ಕೂಡ ಸಿಕ್ತು ಅಂತ ಹೇಳ್ಕೊಂತೀನಿ. ಅದಾದ್ಮೇಲೆ ಮತ್ತೆ ಸೇಮ್ ಫುಲ್ ಮಿಸ್ಟ್ ಇಂದ ಕವರ್ ಆಗ್ಬಿಡ್ತು. ಸೊ ನಾವ್ ಅಲ್ಲಿಂದ ಊಟ ಮಾಡ್ಕೊಂಡು ಪೀಸ್ಫುಲ್ ಆಗಿ ಎಲ್ಲರೂ ಒಂದ್ 2-3 ಫೋಟೋಸ್ ತಗೊಂಡು ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆದ್ವಿ ಡೌನ್ಗೆ. ಅದಾದ್ಮೇಲೆ ಬರೋವಾಗ ಸ್ವಲ್ಪ ರೈನ್ ಸ್ವಲ್ಪ ನಮ್ಗೆ ಒಂದು ಆಪ್ಷನ್ ಕೊಟ್ಟಿತ್ತು, ಸ್ವಲ್ಪ ಕಮ್ಮಿ ಆಯ್ತು ರೈನು. ಬಟ್ ಹೆಂಗೆ ವೆದರ್ ಚೇಂಜ್ ಆಗ್ತಿತ್ತು ಅಂತಂದ್ರೆ ಬರುವಾಗ 1 ಮಿನಿಟ್ ಒಂದ್ಸತಿ, ನಾಟ್ ಇವನ್ 1 ಮಿನಿಟ್ ಆ ತರ ವೆದರ್ ಎಲ್ಲ ಚೇಂಜ್ ಆಗ್ಬಿಡ್ತಿತ್ತು. ಒಂದ್ಸತಿ ಗಾಳಿ ಬರುತ್ತೆ, ಹೆವಿ ಗಾಳಿ, ಹೆಂಗಂದ್ರೆ ಮನುಷ್ಯ ಹೊಡ್ಕೊಂಡು ಹೋಗ್ಬಿಡ್ಬೇಕು ಗಾಳಿ, ಆ ರೇಂಜಲ್ಲಿ ಗಾಳಿ ಬರ್ತಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಮಿನಿಟ್ ಅಲ್ಲಿ ಏನಾದ್ರು ಫುಲ್ ಮಿಸ್ಟ್, ಮುಂದೆ ಇರೋರು ಕೂಡ ಕಾಣಿಸ್ಬಾರ್ದು ಅಷ್ಟು ಮಿಸ್ಟ್ ಆಗ್ಬಿಡ್ತಿತ್ತು. ಅದಾದ್ಮೇಲೆ ನಾಟ್ ಇವನ್ 1 ಮಿನಿಟ್ ಹಂಗೆ ಮಳೆ ಬಂದ್ಬಿಡ್ತು. ಹಂಗೆ ಫುಲ್ ಅಂಡ್ ಫುಲ್ ಮಳೆ. ನಾವ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ ಯಾವ ಮಿನಿಟ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ನನಗೆ ಟ್ರೆಕ್ಕಿಂಗ್ ನನ್ಗೆ ಪರವಾಗಿಲ್ಲ ಅಂತ ಅನಿಸ್ತು. ನಂತರ ಎಲ್ಲರಿಗೂ ಇರ್ಬೇಕು ಅಂತಾನೂ ಇಲ್ಲ, ಒಬ್ಬೊಬ್ರ ಬಾಡಿ ಒಂದೊಂಥರ ಇರುತ್ತೆ. ಒಬ್ಬರಿಗೆ ಈ 14 ಕಿಲೋಮೀಟರ್ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಸ್ವಲ್ಪ ಟ್ರೆಕ್ಕಿಂಗ್ ಫ್ರೀಕ್ವೆಂಟ್ ಆಗಿ ಮಾಡೋರ್ಗೆ ಸ್ವಲ್ಪ ಈಸಿ. ನಾನು ಏನಕ್ಕೆ ಈ ತರ ಹೇಳ್ತಿದೀನಿ ಅಂತಂದ್ರೆ, ಕುದುರೆಮುಖ ಕಂಪೇರ್ ಮಾಡಿದ್ರೆ ಅದು ಕೂಡ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ಜಾಸ್ತಿ ಇರುತ್ತೆ ಅಷ್ಟೇ ಕುದುರೆಮುಖ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಈಸಿ ಅಂತ ನನ್ಗೆ ಅನಿಸ್ತು. ನಾಟ್ ನೆಸೆಸರಿ ಎಲ್ಲರಿಗೂ ಈಸಿ ಇರ್ಬೇಕು ಅಂತಲ್ಲ, ಕಷ್ಟನೂ ಇರ್ಬೋದು. ನೋಡ್ಕೊಂಡು ಹೋಗಿ, ನೋಡ್ಕೊಂಡು ನಿಮ್ ಬಾಡಿ ಕಂಡೀಷನ್ಸ್ ಹೇಗಿದೆ ಅಂತ ನೋಡ್ಕೊಂಡು ಪ್ಲಾನ್ ಮಾಡಿ. ಟ್ರೆಕ್ಕಿಂಗ್ ಎಲ್ಲ ಮುಗಿದ್ಮೇಲೆ ಇದೊಂದು ಫಿಸಿಕಲ್ ಆಕ್ಟಿವಿಟಿ ಹೇಳ್ಬೇಕಂದ್ರೆ, ಒಂದು 14 ಕಿಲೋಮೀಟರ್ಸ್ ಒಂದು ಕಾಡಲ್ಲಿ ನಡೆಯೋದು ಇಟ್ಸ್ ನಾಟ್ ಈಸಿ ಆಕ್ಟಿವಿಟಿ. ಒಂದು ನಿಮ್ಗೆ ಗುಡ್ ಎಕ್ಸರ್ಸೈಸ್ ಅಂತ ಕೂಡ ಹೇಳ್ಬೋದು. ಯಾರೆಲ್ಲ ಈ ತರ ಆಫ್ಟರ್ ಟ್ರೆಕ್ ಎಲ್ಲ ಮಾಡಿರ್ತಾರೋ ಅವರು ಟ್ರೆಕ್ ಆದ್ಮೇಲೆ ಗುಡ್ ಪ್ರೋಟೀನ್ ಇರೋಂತ ಫುಡ್ ತಗೊಳಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ನಿಮ್ಗೆ ಒಂದ್ ಹೇಳ್ತನಲ್ವಾ, ಒಂದು ಗುಡ್ ಫಿಸಿಕಲ್ ಆಕ್ಟಿವಿಟಿ ಅಂತ ಅಂದ್ಬಿಟ್ಟು. ಈ ತರ ಫಿಸಿಕಲ್ ಆಕ್ಟಿವಿಟಿ ಆದ್ಮೇಲೆ ನಮ್ಮ ಬಾಡಿಗೆ ನಾವು ಪ್ರೋಟೀನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಪ್ರೋಟೀನ್ ತಗೊಂಡಿಲ್ಲ ಅಂತಂದ್ರೆ ಏನಾಗತ್ತೆ ಅಂತಂದ್ರೆ, ನಾವಿರೋ ನಮ್ಗಿರೋ ಅರ್ಧ ಮಸಲ್ಸ್ ಕೂಡ ಮಸಲ್ ಲಾಸ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಹಂಗಾಗಿ ಪ್ರೋಟೀನ್ ನ ತಗೊಳ್ಳಿ. ಅದು ವೆಜ್ ಆದ್ರೆ ವೆಜ್, ನಾನ್ ವೆಜ್ ಆದ್ರೆ ನಾನ್ ವೆಜ್, ಅಟ್ಲೀಸ್ಟ್ ಎಗ್ ಈ ತರದ್ದೆಲ್ಲ ತಗೊಳ್ಳಿ. ಸೊ ಈವ್ನಿಂಗ್ ಕೂಡ ನಾವು ಮತ್ತೆ ಡೌನ್ ಹೋಗುವಾಗ ಜೀಪ್ ಅವರೇ ನಮ್ಮನ್ನ ಪಿಕಪ್ ಮಾಡ್ಕೊಂತಾರೆ. ಅಂದ್ರೆ ಮಾರ್ನಿಂಗ್ ನಾವ್ ಯಾರು ಬಂದಿರ್ತೀವೋ ಅವರು ಅಂದ್ರೆ ನಂಬರ್ ತಗೊಂಡಿರ್ತಾರೆ. ಹಂಗಾಗ್ಬಿಟ್ಟು ನಾವು ನಮ್ಮ ಜೀಪ್ ಪರ್ಸನ್ಗೆ ಕಾಲ್ ಮಾಡಿದ್ವಿ, ಬಂದ್ರು ಪಿಕಪ್ ಮಾಡ್ಕೊಳಕ್. ಅವರು ಪಿಕಪ್ ಮಾಡ್ಕೊಂಡು ಹೋಗ್ತಿದ್ರು. ನಮ್ಮ ಪ್ರೋ ಡ್ರೈವರ್ ಹೇಳಿದ್ದು ಸ್ವಲ್ಪ ಮ್ಯಾಟ್ರಿಗಳನ್ನ ನಾನು ನಿನ್ನ ಶೇರ್ ಮಾಡ್ಕೊಂತೀನಿ. ನಾನು ಜನರಲ್ ಆಗಿ ಕೇಳ್ತಿದ್ದೆ ಅವ್ರ ಹತ್ರ, ಲೈಕ್ ಇಲ್ಲಿ ಬಂದ್ಬಿಟ್ಟು ಟೂರಿಸ್ಟ್ ಎಲ್ಲ ಬರ್ತಾರಲ್ವಾ, ಇವರೆಲ್ಲ ಏನಾದ್ರು ಒಂದು ಥಿಂಗ್ ನ ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ಏನ್ ಹೇಳ್ತೀರಾ ನೀವು ಅಂತ ಕೇಳಿದಾಗ ಅವ್ರು ಹೇಳಿದ್ದು ಏನು ಅಂತಂದ್ರೆ, ಅದೇ ಇಲ್ಲಿ ಬರ್ತಾರೆ ಜನ ಎಲ್ಲ, ಇಲ್ಲಿ ಬರೋದೇ ಏನಕ್ಕೆ ಅಂತಂದ್ರೆ ಸಿಟಿ ಲೈಫ್ ಎಲ್ಲ ನೋಡ್ಬಿಟ್ಟು ಅವ್ರಿಗೊಂದು ಬರೀ ಏನಿರಲ್ವಲ್ಲ ನೇಚರ್ ಎಂಜಾಯ್ ಮಾಡ್ಬೇಕು, ಪೀಸ್ ಆಗಿರ್ಬೇಕು ಅಂತ ಅನ್ಬಿಟ್ಟು ಬರ್ತಾರೆ. ಬಟ್ ಬಂದ್ಬಿಟ್ಟು ಎಲ್ಲ ಇಲ್ಲಿ ಗಲೀಜ್ ಮಾಡ್ಬಿಟ್ಟು ಹೋಗ್ತಾರೆ. ಪ್ಲಾಸ್ಟಿಕ್ ಎಲ್ಲಂದ್ರೆ ಅಲ್ಲಿ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಹೋಗ್ತಾರೆ. ಸಮ್ ಟೈಮ್ ಡ್ರಿಂಕ್ ಎಲ್ಲ ಮಾಡಿರ್ತಾರೆ, ಆ ಬಾಟ್ಲ್ಗಳೆಲ್ಲ ಬಿಟ್ಟು ಹೋಗ್ತಾರೆ. ಇದನ್ನ ಪ್ರಾಪರ್ ಆಗಿ ಅವ್ರು ಚೇಂಜ್ ಮಾಡ್ಕೋಬೇಕು ಅಂತ. ನಿಜವಾಗ್ಲು ಎಲ್ಲರದು ತುಂಬಾ ಜನದ ಕಂಪ್ಲೇಂಟ್ ಇದೆ. ನಾವು ಹೋಗ್ತಿವಿ, ನಾವ್ ಇಲ್ಲಿಂದ ಹೋಗೋದೇ ನೆಮ್ಮದಿಯಾಗಿರಿ, ನಾವ್ ಹೆಂಗು ಸಿಟಿಗಳೆಲ್ಲ ಹಾಳು ಮಾಡ್ಬಿಟ್ಟಿದೀವಿ. ಅಟ್ಲೀಸ್ಟ್ ಈ ತರ ಪ್ಲೇಸಸ್ಗೆಲ್ಲ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ಪೀಸ್ಫುಲ್ ಆಗಿ ಎಂಜಾಯ್ ಮಾಡ್ಕೊಂಡು ಬರೋದ್ ಬಿಟ್ಬಿಟ್ಟು ಗಲೀಜ್ ಮಾಡ್ಬಿಟ್ಟು ಎಲ್ಲ ಬರ್ತಾರೆ ನೇಚರ್ನ. ತುಂಬಾ ಸ್ಯಾಡ್ ಅನ್ಸುತ್ತೆ ಸಮ್ ಟೈಮ್. ಅವ್ರು ಹೇಳಿದ್ದು ಇದನ್ನೇ, ಇದೊಂದು ಮಾತ್ರ ಚೇಂಜ್ ಮಾಡ್ಕೋಬೇಕು ನಿಮ್ ಸಿಟಿ ಜನ ಅಂತ ಅಂದ್ಬಿಟ್ಟೆಲ್ಲ.
ಸೊ ಆ ಇದಾಗಿತ್ತು ನಮ್ ಜರ್ನಿ. ಇದ್ರಲ್ಲಿ ಏನಂತಂದ್ರೆ ನಾವು ಬಜೆಟ್ ಮೇ ಬಿ ನಿಮ್ಗೆ ಬಜೆಟ್ ಇನ್ಫಾರ್ಮೇಶನ್ ಮತ್ತೆ ಬೇರೆ ಏನಾದ್ರು ಕ್ವಶನ್ಸ್ ಇದ್ರು ಕೂಡ ನೀವು ನನಗೆ ಮೆಸೇಜ್ ಮಾಡ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಅದೆಲ್ಲ ನಮ್ಗೆ ಎಲ್ಲ ಗೂಗಲ್ ಅಲ್ಲಿ ಸಿಗುತ್ತೆ ಅಂತ ನಾನೇನು ಇನ್ಫಾರ್ಮೇಶನ್ ಕೊಡಕ್ ಹೋಗಿಲ್ಲ. ಬಟ್ ಅದೇ ಮೇಜರ್ ಆಗಿ ಸ್ಟೇ ಬಗ್ಗೆ, ಫುಡ್ ಬಗ್ಗೆ, ಮತ್ತೆ ಏನ್ ಮಾಡ್ಬಾರ್ದು ಏನ್ ಮಾಡ್ಬೇಕು, ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ಗೆ ಇದು ಅರ್ಥ ಆಗಿದ್ದು. ಸೊ ಹಂಗಾಗಿ ಇದನ್ನ ಶೇರ್ ಮಾಡ್ತಾ ಇದೀನಿ.